ಎಲ್ಲರಿಗೂ ನಮಸ್ಕಾರ. ಮೈಕ್ ಡ್ರಾಪ್ ವಿಶೇಷ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಹೇಳಬೇಕು, ಗಣಪತಿ ಬಪ್ಪ ಮೋರಿಯ. ಸರ್ವರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಈ ಹಬ್ಬ ಹೇಗೆ ಪ್ರಾರಂಭವಾಯಿತು, ಕೆಲವು ಇಂಟ್ರೆಸ್ಟಿಂಗ್ ಕಥೆಗಳು ಮತ್ತು ಫನ್ ಫ್ಯಾಕ್ಟ್ಸ್ ಹಾಗೂ ಈ ಹಬ್ಬದ ನಿಜವಾದ ಮಹತ್ವವನ್ನು ನಿಮ್ಮೆಲ್ಲರ ಮುಂದೆ ತರಲಿದ್ದೇನೆ. ಮತ್ತೆ ಕೊನೆಯ ತನಕ ನಮ್ಮ ಜೊತೆ ಇರಿ. ನಾನು ಇವತ್ತು ಮೋದಕವನ್ನು ಗಣೇಶನಿಗೆ ಕೊಟ್ರೆ ಲಿಟ್ರಲಿ ಅವರು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗ್ಬಿಡ್ತಾರೆ ಅನ್ನೋದಕ್ಕೆ ಒಂದು ರೀಸನ್ ಕೂಡ ಇದೆ. ಹಾಗಿದ್ರೆ ಈ ಹಬ್ಬ ಹೇಗೆ ಆರಂಭವಾಯಿತು ಅನ್ನೋದನ್ನ ಮೊದಲಿಗೆ ನಾನು ಹೇಳ್ತೀನಿ. ಗಣೇಶ ಚತುರ್ಥಿಯ ಆಚರಣೆ ಪುರಾತನ ಕಾಲದಿಂದ ಇತ್ತು. ಇದು 1980ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ರವರು ಹಬ್ಬವನ್ನು ಜನರ ಮಧ್ಯೆ ಮಾಡುವಂತೆ ಆದೇಶವನ್ನು ನೀಡಿದರು. ಏಕೆಂದ್ರೆ ಬ್ರಿಟಿಷರ ಮಧ್ಯೆ ನಮ್ಮ ಇಂಡಿಯನ್ಸ್ ಅಲ್ಲಿ ಯೂನಿಟಿ ಇರಲಿ, ಟುಗೆದರ್ನೆಸ್ ಇರಲಿ ಅಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಗಣೇಶ ಹಬ್ಬವನ್ನು ರಸ್ತೆಯಲ್ಲಿ ಆಡಂಬರವಾಗಿಟ್ಟು ಜನರಲ್ಲಿ ಒಗ್ಗಟ್ಟನ್ನು ಮೂಡಿಸಬೇಕೆಂದು ಇವರು ಇದನ್ನು ಶುರು ಮಾಡಿದ್ರು. ಮನೆಮಠದಲ್ಲಿ ನಡೆಯುತ್ತಿರುವ ಈ ಗಣೇಶೋತ್ಸವವನ್ನು ಸಾರ್ವಜನಿಕರ ನಡುವೆ ತಂದಿರುವ ಕೀರ್ತಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ರವರದು. ಆ ದಿನದಿಂದ ಇದು ಧಾರ್ಮಿಕ ಹಾಗೂ ಸಾಮಾಜಿಕ ಹಬ್ಬವಾಗಿ ಉಳಿಯಿತು. ಕೆಲವು ಫನ್ ಫ್ಯಾಕ್ಟ್ಸ್ ಅನ್ನು ಕೇಳೋಣ. ಫ್ಯಾಕ್ಟ್ ನಂಬರ್ 1. ವ್ಯಾಸಮುನಿಗಳು ಮಹಾಭಾರತವನ್ನು ಹೇಳುವಾಗ ಗಣೇಶನು ಅದನ್ನು ಬರೆಯುತ್ತಿದ್ದ. ಆದರೆ ಒಂದು ಷರತ್ತಿನ ಮೇಲೆ. ವ್ಯಾಸಮುನಿಗಳು ಇದನ್ನು ಸಂಪೂರ್ಣವಾಗಿ ನಿಲ್ಲಿಸದೆ ಹೇಳಬೇಕೆಂದು ಮತ್ತು ಗಣೇಶನು ಪ್ರತಿಯೊಂದು ಪದವನ್ನು ಅರ್ಥ ಮಾಡಿಕೊಂಡು ಬರೆಯಬೇಕೆಂದು ನಿಯಮಗಳಲ್ಲಿ ಇದನ್ನು ಬರೆಯಲು ಶುರು ಮಾಡಿದ್ರು. ಆದರೆ ಏನರಲ್ಲಿ ಬರೀಬೇಕು ಅನ್ನೋ ಒಂದು ಸಂಕೋಚದಲ್ಲಿ ಗಣೇಶ ಇದ್ದಾಗ ತನ್ನ ದಂತವನ್ನು ಮುರಿದು ಅದನ್ನು ಪೆನ್ನಾಗಿ ಉಪಯೋಗಿಸಿ ಈ ಮಹಾಭಾರತವನ್ನು ಅವರು ಬರೆದರು. ಆ ದಿನದಿಂದ ಗಣೇಶನನ್ನು ಏಕದಂತ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 2. ಇದೊಂದು ಹಾಸ್ಯವಾದ ಕತೆ. ಏನೆಂದರೆ, ಚಿಕ್ಕ ಗಣೇಶನಿಗೆ ತುಂಬಾ ಹಶ್ವಾಯ್ತಂತೆ. ಅವರು ಈ ಬ್ರಹ್ಮಾಂಡವನ್ನೇ ನುಂಗಿಬಿಟ್ರಂತೆ. ಆವಾಗ ಪಾರ್ವತಿ ದೇವಿ, ಮಗನೇ ಇದನ್ನು ಆಚೆ ತಗೊಂಡ್ ಬಾಪ, ಇದನ್ನು ತಿನ್ಲಿಕ್ಕಿಲ್ಲ ಅಂತ ಕೇಳಿಕೊಂಡು ಬ್ರಹ್ಮಾಂಡವನ್ನು ವಾಪಸ್ ತಂದ್ರಂತೆ. ಅಮ್ಮಂದಿರೇ ನೆನ್ಪಿಟ್ಕೊಳ್ಳಿ, ನಿಮ್ಮ ಮಕ್ಳೇನಾದ್ರೂ ಜಾಸ್ತಿ ತಿಂತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅವರು ಈ ಯೂನಿವರ್ಸ್ನೇನು ನುಂಗ್ಲಿಲ್ಲ, ಜಸ್ಟ್ ಊಟವನ್ನು ತಿಂತಿದ್ದಾರೆ. ಫ್ಯಾಕ್ಟ್ ನಂಬರ್ 3. ಮಹಾರಾಷ್ಟ್ರದಲ್ಲಿ ಒಂದು ನಂಬಿಕೆ ಇದೆ. ಗಣೇಶನಿಗೆ ಮೋದಕಗಳನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಮನಸಾರೆ ಪ್ರೇಯರ್ ಮಾಡಿದ್ರೆ ಅವರು ನಿಮ್ಮ ಮನೆಯಲ್ಲಿ ನಗು, ಸಂತೋಷ, ಸಮೃದ್ಧಿಯನ್ನು ತರ್ತಾರೆ ಅಂತ. ಇದರಿಂದ ನಮ್ಗೆ ಏನರ್ಥ ಆಗುತ್ತೆ? ಸಿಹಿ ತಿಂಡಿಗಳನ್ನು ಕೊಟ್ರೆ ದೇವರನ್ನು ನಾವು ಮೆಚ್ಚಿಸಬಹುದು. ಇದೊಂದು ಶಾರ್ಟ್ಕಟ್. ಫನ್ ಫ್ಯಾಕ್ಟ್ಸ್ ಕೇಳಿದ್ರಲ್ಲ, ಇವಾಗ ಈ ಹಬ್ಬದ ನಿಜವಾದ ಮಹತ್ವ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಗಣೇಶನನ್ನು ವಿಘ್ನಹರ್ತ ಅಂದರೆ ಅಡೆತಡೆಗಳನ್ನು ನಿವಾರಿಸುವವನು ಅಂತಾರೆ. ಗಣೇಶ ಚತುರ್ಥಿಯ ಆಚರಣೆ ಜೀವನದಲ್ಲೂ ಮತ್ತು ಮನಸ್ಸಲ್ಲೂ ಇರುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವ ಸಂದೇಶ ಕೊಡುತ್ತಾನೆ. ಅಂದರೆ ಮನಸ್ಸಲ್ಲಿರುವ ಕೋಪ, ಅಸೂಯೆ, ಸೋಮಾರಿತನ ಎಲ್ಲವನ್ನು ಹೊರಗು ಹಾಕುವ ಒಂದು ದೈವ. ಇಂದಿನ ಕಾಲದಲ್ಲಿ ಪರಿಸರ ಸ್ನೇಹಿ ಆಚರಣೆ ಮಾಡುವುದು ತುಂಬಾ ಮುಖ್ಯ. ದೇವರನ್ನು ಆರಾಧಿಸುವಂತೆ ನಮ್ಮ ಪ್ರಕೃತಿಯನ್ನು ನಾವೇ ಕಾಪಾಡಿಕೊಳ್ಳಬೇಕು. ನಮ್ಮ ಊರು ಚಿಂತಾಮಣಿಯಲ್ಲಿ ಗಣೇಶ ಹಬ್ಬ ಆಚರಣೆ ತುಂಬಾ ಸ್ಪೆಷಲ್. ಇದರ ಬಗ್ಗೆ ನಮ್ಮ ಚಿಂತಾಮಣಿಯ ಸ್ಪೆಷಲ್ ವ್ಯಕ್ತಿಯನ್ನು ಕೇಳೋಣ. ಸರ್, ಇನ್ನೊಂದು ಮರೆಯಲಾಗದೆ ವಿಚಾರ ಏನು ಅಂದ್ರೆ, ನಮ್ಮ ಚಿಂತಾಮಣಿಯಲ್ಲಿ ಗಣೇಶ ಹಬ್ಬ ಬಂತು ಅಂದ್ರೆ ಚೌಕದಲ್ಲಿ ಹಾಕ್ತಿದ್ದು ಸೆಟಪ್ ಆಗಿರಬಹುದು, ದೇವ್ರನ್ನೇ ಕೂಡಿಸ್ತಿದ್ದಾಗಿರ್ಬೋದು, ಆ ಆಡಂಬರ ತುಂಬಾ ಚೆನ್ನಾಗಿರ್ತಿತ್ತು ಸರ್. ಅದಕ್ಕೆ ಇನಿಷಿಯೇಟಿವ್ ನೀವೇ ಯಾವಾಗಲೂ ತಗೊಂತಿದ್ದು, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಆ್ಯಕ್ಚುಲಿ ಗಣೇಶೋತ್ಸವ ನಮ್ಮದು ಕನಸು 85ನೇ ಇಸ್ವಿಯಿಂದ ಮಾಡಬೇಕು ಅಂತ, ಆದರೆ ಕೂಡಿ ಬರಲಿಲ್ಲ. ಹಾಗಾಗಿ 2001ರಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ನಿಂತಿದ್ವಿ. ಏನಾದರೂ ಆಗಲಿ ಈ ವರ್ಷ ಪ್ರಾರಂಭ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರೂ ಸೇರಿ ಮಾಡೋಂಥ ಕೆಲಸನ ಪ್ರಾರಂಭ ಮಾಡಿದ್ವಿ. ಒಟ್ಟಾರೆ ಏನಂತೇಳಿ ಅದು ಕೂಡ ಸಮಾಜನ ಒಗ್ಗೂಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಬಾಲಗಂಗಾಧರ್ ತಿಲಕ್ ಅವರು ಅವತ್ತು ಫ್ರೀಡಮ್ ತರಿಸ್ಲಿಕ್ಕೆ ಏನು ಒಟ್ಟಿಗೆ ಸೇರಿಸಿ ಫ್ರೀಡಮ್ ಇದ್ರ ಬಗ್ಗೆ, ಸ್ವರಾಜ್ಯದ ಬಗ್ಗೆ ಹೇಳ್ತಾಯಿದ್ರು. ಆ ರೀತಿ ಇವತ್ತು ನಮ್ಮ ಸಂಸ್ಕೃತಿನ ಉಳಿಸ್ಕೋಬೇಕು. ನಾವು ಬರೀ ಹಾಡು ಡ್ಯಾನ್ಸು ಮಾಡೋದಲ್ಲ ಅಂತಕ್ಕಂಥದ್ದು, ಸುಮ್ಮನೆ ಗಣೇಶನ ಕೂರಿಸೋದು, ತಮಟೆ ಹೊಡೆಯೋದು, ಡ್ಯಾನ್ಸ್ ಮಾಡೋದು, ಕುಡಿಯೋದು ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನಂದರೆ ಗಣೇಶೋತ್ಸವ ಸಂಘಟನೆ, ಸಂಸ್ಕಾರ ಎರಡನ್ನೂ ತೋರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗಣೇಶೋತ್ಸವ ನಾವು ಪ್ರಾರಂಭ ಮಾಡಿದ್ದು. ಖಂಡಿತವಾಗ್ಲೂ ಸಹ ನಾವು 2001ರಲ್ಲಿ ಏನು ಅಂದ್ಕೊಂಡಿದ್ವಿ ಅದೇ ರೀತಿ 13 ವರ್ಷ ನಾವು ಮಾಡ್ಕೊಂಬಂದ್ವಿ. ಪ್ರತಿ ವರ್ಷ ಡಿಫ್ರೆಂಟಾಗಿ ಮಾಡಿದ್ದು, ಬರ್ತಾ ಜನಗಳು ಬರ್ತಾ ಇದ್ದಿದ್ದು. ಸುಮಾರು ಅಂದರೆ ಎಕ್ಸ್ಪೆಕ್ಟೇಷನ್ ಎಷ್ಟಂದರೆ ಎಲ್ಲ ಕಡೆಯಿಂದ ನೋಡೋ ಅಷ್ಟೊತ್ತಿಗೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಇದಾಯಿತು. ಅಂದರೆ ಒಂದು ದೊಡ್ಡ ಒಂದು ಚೇಂಜ್ ಆಯಿತು. ಗಣೇಶೋತ್ಸವ ಅಂದರೆ ಈ ರೀತಿ ಇರುತ್ತಾ ಅಂತಕ್ಕಂಥದ್ದು
ಅದಾದ್ಮೇಲೆ ಸಂಕಷ್ಟ ಚತುರ್ಥಿ ಇದು ಮಾಡ್ತಾ ಇದ್ದಿದ್ದು, ಪೂಜೆ ಮಾಡಿಸ್ತಾ ಇದ್ದಿದ್ದು, ಎಲ್ಲರೂ ಸೇರ್ಕೊಂಡಿದ್ದು, ವಿಸರ್ಜನೆ, ಒಂದ್ಸಲ ಜಾತ್ರೆ ಅಂತ ಮಾಡ್ತಾ ಇದ್ವಿ, ಒಂದ್ಸಲ ಪ್ರೊಸೆಷನ್ ಮಾಡ್ತಾ ಇದ್ವಿ. ಅಂದ್ರೆ ಅದನ್ನ ತಿಳ್ಕೊಂಡ್ರೆ ಸುಮಾರು ಗಂಟೆಗಳು ಮಾತಾಡಿದ್ರು. ಅಂದ್ರೆ ಇವತ್ತಿಗೂ ಇನ್ನೂ ಒಂದು ಖುಷಿ ಅಂದ್ರೆ ನಾವು 13 ವರ್ಷ ಆದ್ಮೇಲೆ ರಸ್ತೆ ಪ್ರಾರಂಭ ಆಗಿ ನಿಲ್ಸಿದ್ವಿ ನಾವು. ಆದ್ರೆ ಇವತ್ತು ಎಲ್ಲರಿಗೂ ಏನಂತ ಹೇಳಿದ್ರೆ ಇವತ್ತೂ ಸಹ ಸುಮಾರು ಜನ ನಾನು ಮಾತಾಡ್ತಾ ಇದ್ರೆ ನಿಮ್ ಗಣೇಶೋತ್ಸವ ಹೆಂಗಿದೆ ಅಂತ ಇವತ್ತು ಕೇಳ್ತಾರೆ. ಅಂದ್ರೆ ಆಚೆ ಕಡೆಯಿಂದ ಬಂದಿರೋರು ಅಥವಾ ನೋಡಿದಿರೋರು ಗಣೇಶ ಹಬ್ಬ ಬಂತಂದ್ರೆ ಪ್ರತಿ ಮನೆಯಲ್ಲಿ ಒಂದ್ಸಲ ಆದ್ರೂ ನಿಂತೋಗಿದೆ. ಅಂದ್ರೆ ಇನ್ನು ಮತ್ತೆ ಇವ್ರು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, 13 ವರ್ಷ ಆಗೋಯ್ತು ನಿಲ್ಸ್ಬಿಟ್ರು ಅನ್ನೋದಿದೆ. ಈಗಲೂ ನನ್ನ ಮನಸ್ಸಲ್ಲಿ ಇದೆ ಕಂಟಿನ್ಯೂ ಮಾಡ್ಬೇಕು ಅಂತ. ಗೊತ್ತಿಲ್ಲ, ಈಗ ನೀವು ಜ್ಞಾಪಕ ಮಾಡಿದಿರ ಮತ್ತೆ ಕಂಟಿನ್ಯೂ ಆದ್ರೆ ನಿಮ್ಮಿಂದ ಆಯ್ತು ಅಂತ ಹೇಳ್ಬೋದೇನೋ, ಗೊತ್ತಿಲ್ಲ. ಖಂಡಿತವಾಗ್ಲೂ ಅದೊಂದು ಮೆಮೊರಬಲ್ ಗಣೇಶೋತ್ಸವ ನಮಗೆ ಅಂತಲ್ಲ, ಇಡೀ ಚಿಂತಾಮಣಿ ಜನತೆಗೆ. ಖುಷಿ ಏನಂದ್ರೆ ಹಬ್ಬಗಳಿಗೆ ನಾವು ಮನೆಗಳಿಂದ ಹೆಂಗ್ ಕರ್ಸ್ಕೊಳ್ತಾ ಇದ್ವಿ, ಪ್ರತಿ ಮನೆಯವರು ಫೋನ್ಗಳು ಮಾಡಿ ಅವ್ರ ರಿಲೇಷನ್ಸ್ ಕರ್ಸ್ಕೊಳ್ತಾ ಇದ್ರು, ನಮ್ ಗಣೇಶೋತ್ಸವ ನೋಡಕ್ ಬನ್ನಿ ಅಂತ. ಅಂದ್ರೆ ಹೆಮ್ಮೆಯಿಂದ ಈ ಗಣೇಶೋತ್ಸವ ನಮ್ದು ಅಂತ ಫೀಲ್ ಆಗ್ತಾ ನಮ್ಮೂರಲ್ಲಿ ಈ ತರದ್ ಇಟ್ಟಿದ್ದಾರೆ, ನೀವು ಬಂದ್ ನೋಡಿ ಅಂತ. ನಮ್ಮ ಮನೆಗೆ ಇನ್ವೈಟ್ ಮಾಡ್ತಿರಲ್ಲ, ಆ ರೀತಿ ಇನ್ವೈಟ್ ಮಾಡಿ ತೋರಿಸ್ತಾ ಇದ್ರು. ಅದೊಂದು ನಮಗೂ ಹೆಮ್ಮೆ, ಚಿಂತಾಮಣಿಗೆ ಒಂದು ಒಳ್ಳೆ ಹೆಸರು ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಗಣೇಶ ಚತುರ್ಥಿ ಅಂದರೆ ಕೇವಲ ಮೂರ್ತಿ, ಹಬ್ಬ, ಸಿಹಿ ಅಲ್ಲ. ಅದು ಒಗ್ಗಟ್ಟು, ಸಕಾರಾತ್ಮಕತೆ ಮತ್ತು ಹೊಸ ಆರಂಭದ ಹಬ್ಬ. ಗಣಪತಿ ಬಪ್ಪ ಮೋರಿಯಾ. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮೋದಕವನ್ನು ಎಂಜಾಯ್ ಮಾಡಿ, ಆದರೆ ಗಣೇಶನಂತೆ ಯೂನಿವರ್ಸ್ ಅನ್ನ ನುಂಗ್ಬೇಡಿ. ನಮಸ್ಕಾರ.